ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಆರೋಪಿಗಳು ಜಾಮೀನಿಗಾಗಿ ಒದ್ದಾಡ್ತಾ ಇದ್ದಾರೆ. ಇನ್ನು ಪ್ರಕರಣದ 5ನೇ ಆರೋಪಿ ನಂದೀಶ್ ಕುಟುಂಬ ಇನ್ನೂ ಕೂಡ ವಕೀಲರನ್ನ ನೇಮಿಸಿಕೊಳ್ಳೋಕಾಗದೆ ಪರದಾಡ್ತಾ ಇದೆ. ಈ ನಡುವೆ ನಂದೀಶ್ ಕುಟುಂಬಕ್ಕೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಭಯ ಸಿಕ್ಕಿದೆಯಂತೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಭೇಟಿಯಾಗಿರುವ ನಂದೀಶ್ ಕುಟುಂಬಸ್ಥರು ಚರ್ಚೆಯನ್ನು ನಡೆಸಿದ್ದಾರೆ. ಸದ್ಯದ ತಮ್ಮ ಆರ್ಥಿಕ ಪರಿಸ್ಥಿತಿ, ತಾಯಿ ಅನಾರೋಗ್ಯ ಹಾಗೂ ತಮ್ಮ ನಂದೀಶ್ ಜಾಮೀನು ಕುರಿತು ವಿಜಯಲಕ್ಷ್ಮಿಗೆ ನಂದಿನಿ ಅಕ್ಕ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂದೀಶ್ ಅವರ ಅಕ್ಕ ನಂದಿನಿ ಈ ವೇಳೆ ಜಾಮೀನು ಕೊಡಿಸುವ ವಿಚಾರದಲ್ಲಿ ಭರವಸೆ ಮಾತನಾಡಿರುವಂತಹ ವಿಜಯಲಕ್ಷ್ಮಿ ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬಾರದಂತೆ ಸಲಹೆಯನ್ನು ಕೊಟ್ಟಿದ್ದಾರಂತೆ. ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬ ಸಂಪರ್ಕ ಮಾಡಿರುವ ದರ್ಶನ್ ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಕುಟುಂಬಕ್ಕೆ ನಂದೀಶ್ ದುಡಿಮೆ ಆಧಾರ ಆಗಿತ್ತು. ಈಗ ಅವನಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದೀವಿ. ನಮಗೆ ಯಾವುದೇ ಹಣ ಸಹಾಯ ಬೇಡ. ನಂದೀಶ್ ಬಿಡುಗಡೆ ಮಾಡಿಸಿಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಕುಟುಂಬಸ್ಥರ ಮನವಿಗೆ ಸ್ಪಂದನೆ ಕೊಟ್ಟಿರುವಂತಹ ದರ್ಶನ್ ಆಪ್ತರು ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ.